ನಮಸ್ಕಾರ. ಮತ್ತೊಮ್ಮೆ ಚಂದ್ರೂಸ್ ಕಿಚನ್ಗೆ ಸುಸ್ವಾಗತ. ಬನ್ನಿ ಇವತ್ತು ಡ್ರೈ ಗೋಬಿ ಯಾವ ಥರ ಮಾಡೋದು ಹೂಕೋಸಿಂದ ಅನ್ನೋದನ್ನು ನೋಡ್ಕೊಂಬರೋಣ. ಮೊದಲು ಡ್ರೈ ಗೋಬಿನ ನಾವು ಬಿಡಿಸ್ಕೋಬೇಕಾಗತ್ತೆ. ಬಿಡಿಸ್ಕೊಂಡು ಒಂದು ತಟ್ಟೆಲಿ ಹಾಕ್ಕೊಂಡು ಆ ಡ್ರೈ ಗೋಬಿನ ಕಾದಿರೋ ನೀರಿಗೆ ನಾವು ಪೀಸ್ ಮಾಡಿರೋ ಅಂಥ ಅಂದರೆ ಬಿಡಿಸ್ಕೊಂಡಿರೋ ಗೋಬಿನೆಲ್ಲ ಹಾಕ್ಕೋಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ಏನಾದರೂ ಹುಳಗಳಿದ್ರೆ ಅಲ್ಲಿ ಫಿಲ್ಟ್ರ್ ಆಗಲಿ ಅಂತ ತೆಗೆದುಬಿಡೋಣ ಅಂತ. 2-3 ನಿಮಿಷ ಬಿಸಿ ನೀರಲ್ಲಿ ನೀವು ಅದನ್ನು ಚೆನ್ನಾಗಿ ಇದನ್ನು ಮಾಡಿ ತೊಳ್ಕೊಬೇಕಾಗತ್ತೆ ಗೋಬಿನ. ಸೊ ನಂತರ ಆ ಗೋಬಿನ ಕೆಳಗಡೆ ತಗೊಂಡು ನೀಟಾಗಿ ಅದನ್ನು ಒಂದು ಖಾಲಿ ತಟ್ಟೆಗೆ ತೆಗಿಬೇಕು. ತೆಗೆದು ಕಟ್ಟೆಲ್ಲ ಖಾಲಿ ತಟ್ಟೆಗೆ ಹಾಕ್ಕೊಂಡು ಇಟ್ಕೋಬೇಕು. ಸೊ ಇದನ್ನು ಒಂದು 5-10 ನಿಮಿಷ 5 ನಿಮಿಷ ಸ್ವಲ್ಪ ಡ್ರೈ ಆಗಕ್ಕೆ ಬಿಡಿ. ಯಾಕಂದರೆ ಬಿಸಿ ಇರುತ್ತಲ್ವ, ಸ್ವಲ್ಪ ಆರ್ಕೊಳ್ಳಿ. ಸೊ ಡ್ರೈ ಆಗಲಿ ಅಂತ ಅದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ತಟ್ಟೆಯಲ್ಲಿ. ಹಾಗೆ ಇನ್ನೂ ನಮ್ಮ ಚಾನಲ್ಸ್ನ ಯಾರು ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಕಡೆ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿಕೊಂಡು ನಂತರ ಈ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ. 1 ಕಪ್ಪು ಕಡಲೆ ಹಿಟ್ಟನ್ನ ನಾನು ತೊಗೊಂಡಿದ್ದೀನಿ ಕಂಪ್ಲೀಟಾಗಿ. ಅದ್ರ ಜೊತೆ ಕಾರ್ನ್ಫ್ಲೋರ್ ತೊಗೊಳ್ತಾ ಇದ್ದೀನಿ. ಸ್ವಲ್ಪ 1 ಕಪ್ಗೆ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ 1 ಕಪ್ ತೊಗೊಂಡ್ರು ಏನೂ ತೊಂದರೆ ಇಲ್ಲ. 50-50 ಹಾಕಿದ್ರೂ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿ ಬರುತ್ತೆ, ಅದೇನು ತೊಂದರೆ ಇಲ್ಲ. ಅದ್ರ ಜೊತೆ ಒಂದು 2 ಸ್ಪೂನು ಅಥವಾ 2.5 ಸ್ಪೂನು ಟೀ ಸ್ಪೂನಷ್ಟು ನೀವು ಖಾರದ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ 1 ಟೀ ಸ್ಪೂನಷ್ಟು ಉಪ್ಪನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ನೀವು ಒಂದು 1/2 ಟೀ ಸ್ಪೂನಷ್ಟು ಮಸಾಲ ಹಾಗೂ ಓಂಕಾಳು ಇದೆರಡನ್ನೂ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅದು ಅಷ್ಟು ಎನಫ್, ಅದು ಸಾಕಾಗುತ್ತೆ ಅದಕ್ಕೆ. ಸೊ ಹಾಗಾಗಿ ಅದನ್ನು ಮಿಕ್ಸ್ ಮಾಡಿರೋದನ್ನು ಒಂದು ಕಡೆ ಇಟ್ಕೋಬೇಕು. ಈ ಕಡೆ ಡ್ರೈ ಗೋಬಿ ಚೆಕ್ ಮಾಡ್ಕೊಳ್ಳಿ. ಡ್ರೈ ಗೋಬಿ ಆರಿದೆಯಾ ಅಥವಾ ಇನ್ನೂ ಬಿಸಿ ಇದೆಯಾ ಅಂತ ನೋಡ್ಕೊಳ್ಳಿ. ಯಾಕಂದರೆ ಬಿಸಿ ಇರೋದನ್ನು ನೀವು ತೊಗೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲ್ಲ, ಅದು ಸ್ವಲ್ಪ ಡ್ರೈ ಆಗಬೇಕು, ಆರ್ಕೋಬೇಕು. ಹಾಗಾಗಿ ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಪ್ಯಾರ್ಲಲ್ಲಿ. ಸೊ ಚೆಕ್ ಮಾಡಿಕೊಂಡು ಈ ಕಡೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿರಿ. ಆಮೇಲೆ ಈ ಮಿಕ್ಸ್ ಆಗಿರೋಂಥ ಹಿಟ್ಟಿಗೆ ನೀವು ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀಟಾಗಿ. ಅದಕ್ಕೆ ಜಾಸ್ತಿ ನೀರು ಹಾಕಬೇಡಿ, ತುಂಬ ಜಾಸ್ತಿನೂ ಹಾಕಬೇಡಿ, ತುಂಬ ಕಡಿಮೆನೂ ಹಾಕಬೇಡಿ. ಒಂದು ಮೀಡಿಯಮಲ್ಲಿ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ಅಲ್ಲಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಟೈಮ್ ಕೊಡಿ. ಯಾಕಂದರೆ ಗಂಟು ಥರ ಇರಬಾರ್ದು, ಅದು ಚೆನ್ನಾಗಿ ಬರಲ್ಲ. ಹಾಗಾಗಿ ನೀವು ಮಿಕ್ಸ್ ಮಾಡಿರೋ ಹಿಟ್ಟು ನೀಟಾಗಿ ಇರಬೇಕು. ಸೊ ಅದಾದಮೇಲೆ ನೀವು ನೆಕ್ಸ್ಟು ಎಣ್ಣೆ ಕಾದಿದೆಯಾ ಅಂತ ನೋಡ್ಕೊಳ್ಳಿ. ಆ ಕಡೆ ಎಣ್ಣೆ ಕಾಯ್ದಿತ್ತು ಅಂದರೆ ಈ ಕಡೆ ನಾವು ಗೋಬಿನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಿಟ್ಟಿಗೆ. ಅದು ಆರಿರಬೇಕು ಗೋಬಿ. ಆರಿತ್ತು ಅಂದರೆ ಅದನ್ನೆಲ್ಲ ನೀಟಾಗಿ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ವಿತೌಟ್ ಮೈದಾಯಿಂದ ಮಾಡಿರೋ ಗೋಬಿಗಳು. ಆರಾಮಾಗಿ ಮನೇಲಿ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಸೊ ಮೈದಾ ಇರೋದ್ರಿಂದ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ನಾವು ಮೈದಾನ ಅವಾಯ್ಡ್ ಮಾಡಿಬಿಟ್ಟು ಬರೀ ಕಾರ್ನ್ಫ್ಲೋರು ಆಮೇಲೆ ನಾವು ಕಡಲೆ ಹಿಟ್ಟಲ್ಲಿ ಮಾತ್ರ ಈ ಗೋಬಿನ ಮಾಡಿದ್ದೀವಿ. ಸೊ ಹಾಗಾಗಿ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಮಾಡ್ಕೋಬೋದು. ಏನು ಟೇಸ್ಟಿಯಾಗೂ ಇರುತ್ತೆ, ಚೆನ್ನಾಗೂ ಬರುತ್ತೆ. ಸೊ ಗೋಬಿನೆಲ್ಲ ನಾವು ನೀಟಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಮಿಕ್ಸ್ ಮಾಡಿಕೊಂಡು ಆ ಗೋಬಿಗಳನ್ನ ನೀಟಾಗಿ ಹಿಟ್ಟನ್ನೆಲ್ಲ ಮಿಕ್ಸ್ ಆದ ತಕ್ಷಣ ಅದನ್ನು ನಾನು ಎಣ್ಣೆ ಕಾದಿದೆಯಾ ನೋಡಿಕೊಂಡು ಫಸ್ಟ್ ನಾನು ಒಂದು 4-5 ಮೆಣಸಿನ್ಕಾಯಿನ ಕರ್ಕೋತಾ ಇದ್ದೀನಿ. ಯಾಕಂದರೆ ಟೇಸ್ಟಿಗೆ ಇರಲಿ ಅಂತ. ಈ ಗೋಬಿ ತಿನ್ನಬೇಕಾದ್ರೆ ಸೈಡ್ಸ್ಗೆ ಇದು ಚೆನ್ನಾಗಿ ಬರುತ್ತೆ. ಮಧ್ಯದಲ್ಲಿ ಗೋಬಿ ಜೊತೆ ಇದನ್ನು ನಾವು ತಿನ್ಬೋದು, ಅದು ಸೂಪರಾಗಿರುತ್ತೆ. ಹಾಗಾಗಿ ಮೆಣಸಿನ್ಕಾಯಿ ಕರ್ಕೊಂಡ ತಕ್ಷಣ ಕಂಟಿನ್ಯೂ ಆಗಿ ನಾನು ಗೋಬಿನ ಬಿಟ್ಕೊಂಡಿದ್ದೀನಿ ಎಣ್ಣೆಲಿ. ಸೊ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಏರಾಗೆ ಫ್ರೈ ಮಾಡಿ, ಅಂದರೆ ಏರಾಗಿ ಕಾಯ್ದಿರೋ ಎಣ್ಣೆಯಲ್ಲಿ ನೀವು ಗೋಬಿನ ಬಿಟ್ಕೋಬೇಕಾಗತ್ತೆ. ಜಾಸ್ತಿ ಕಾಯ್ದಿರ್ಬೇಕು ಎಣ್ಣೆ, ಆವಾಗ ಬೇಗ ಇದಾಗುತ್ತೆ, ಬಟ್ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಒಂದು ಬೇಗ ತೆಗಿಬೇಡಿ, ಸ್ವಲ್ಪ ನೋಡಿಕೊಂಡು ಅದು ಕಲರ್ ಬರಬೇಕು.
ಸೊ ಸ್ವಲ್ಪ ಕರಿಯುವಾಗ ನೋಡ್ಕೊಳ್ಳಿ, ಯೆಲ್ಲೋ ಕಲರ್ ಬರೋ ಥರ. ಆಮೇಲೆ ನೀವು ತಟ್ಟೆಗೆ ಹಾಕುವಾಗ ಅದು ಗೊತ್ತಾಗುತ್ತೆ ನಿಮಗೆ ಕ್ರಿಸ್ಪಿ ಆಗಿದೆಯಾ ಇಲ್ವ ಅಂತ. ಯಾಕಂದರೆ ಸೌಂಡ್ ಬರುತ್ತೆ ಅಲ್ಲಿ, ಕ್ರಿಸ್ಪಿ ಸೌಂಡು ನಿಮಗೆ ಕೇಳಿಸುತ್ತೆ ಸ್ಟೀಲ್ ತಟ್ಟೆ ತೊಗೊಂಡಿದ್ರಂದರೆ. ಸೊ ಸೌಂಡ್ ಕೇಳುತ್ತೆ. ಹಾಗಾಗಿ ಫ್ರೈ ಆಗಿರುವಂಥ ಗೋಬಿನ ನೀವು ಒಂದು ತಟ್ಟೆಗೆ ತಗೊಳ್ಳಿ, ಈ ಕಡೆ ಹಾಕ್ಕೊಳ್ಳಿ, ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಎಲ್ಲದನ್ನು ಮಾಡಿಕೊಂಡು ನೀಟಾಗಿ ತೆಗಿರಿ ಎಣ್ಣೆಯಿಂದ. ನೀವೇ ಮನೆಯಲ್ಲಿ ತೊಗೊಂಬಂದು ಈ ಗೋಬಿನ ಮಾಡಿಕೊಡಿ, ಅದು ಹೆಲ್ದಿನೂ ಆಗಿರುತ್ತೆ, ಚೆನ್ನಾಗಿನೂ ಇರುತ್ತೆ. ಹೋಟ್ಲಿಗಿಂತ ಸೂಪರಾಗಿ ಬರುತ್ತೆ ಮನೆಯಲ್ಲಿ. ಸೊ ಹಾಗಾಗಿ ಮಾಡುವಾಗ ಸ್ವಲ್ಪ ಎಲ್ಲ ವಿಧಾನನೂ ಕರೆಕ್ಟಾಗಿ ನೋಡಿಕೊಂಡು ನೀವು ಕ್ರಿಸ್ಪಿಯಾಗಿ ಮಾಡ್ಕೋಬೋದು. ಸೊ ನೋಡಿ, ಗೋಬಿನ ಆಲ್ರೆಡಿ ನಾನು ಒಂದು ತಟ್ಟೆಗೆ ಎಲ್ಲ ತೊಗೊಂಡಿದ್ದೀನಿ. ಸೊ ಎಣ್ಣೆಯಿಂದ ಯಾವ ಥರ ಕಾಣಿಸ್ತಾ ಇದೆ, ನಿಮಗೆ ಕಾಣಿಸ್ತಾ ಇದ್ದರ ಮೇಲೇ ಗೊತ್ತಾಗುತ್ತೆ ಫ್ರೈ ಆಗಿರೋದು ಯಾವ ಥರ ಟೇಸ್ಟ್ ಬರುತ್ತೆ ಅನ್ನೋದು ಕೂಡ ನಾವು ನೋಡೋಣ. ಇದೇ ಥರ ನಾನು ಸುಮಾರು ಸಲ ಮನೇಲಿ ಮಾಡಿಕೊಂಡು ನಾವು ತಿಂತಾಯಿದ್ದೀವಿ, ಸೂಪರಾಗಿ ಬರ್ತಾಯಿದೆ. ಹಾಗೂ ನಾವು ತುಂಬ ಹೋಟ್ಲ್ಗಳಿಗೆ ಹೋಗೋದನ್ನು ತಪ್ಪಿಸಿದ್ದೀನಿ, ಮನೆಯಲ್ಲೇ ಮಾಡ್ಕೋತಾ ಇದ್ದೀವಿ. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ, ಹೆಲ್ದಿನೂ ಆಗಿರುತ್ತೆ, ಸೂಪರಾಗಿ ಮಾಡಿಕೊಂಡು ಮನೆಯಲ್ಲೇ ತಿನ್ಬೋದು. ಎಲ್ಲರೂ ಮನೆಯಲ್ಲಿರೋರು ಎಲ್ಲರೂ ತಿನ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ.